ಅಧಿಕಾರದಲ್ಲಿದ್ದವರು ಶಾಂತ ಸ್ವಭಾವದಿಂದ ಇರಬೇಕು. ಯತೀಂದ್ರಗೆ ಡಿಕೆ ಆಪ್ತ ಶಾಸಕ ಗಣಿಗಾರವಿ ಕಿವಿ ಮಾತನ್ನ ಹೇಳಿದ್ದಾರೆ. ಅಧಿಕಾರದಲ್ಲಿದ್ದವರು ಶಾಂತ ಸ್ವಭಾವದಿಂದ ಇರಬೇಕು ಅಂತ. ಇನ್ನೊಬ್ಬರನ್ನ ರೊಚ್ಚಿಗೇಳಿಸುವಂತಹ ಪದ ಬಳಕೆಯನ್ನ ಮಾಡಬಾರದು. ಆ ಮಾತುಗಳು ಯಾರಿಗೂ ಕೂಡ ಉಪಯೋಗವಿಲ್ಲ ಅಂತ ಮಾತನಾಡಿದ್ದಾರೆ. ಅವರು ಮುಖ್ಯಮಂತ್ರಿಗಳ ಸುಪುತ್ರ. ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು. ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು. ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಮೌನಕ್ಕೆ ಜಾರ್ತಿದ್ದೇನೆ. ಅವರು ಮುಖ್ಯಮಂತ್ರಿಗಳ ಸುಪುತ್ರ. ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು. ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು. ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಸಿಎಂ ನವರನ್ನ ಕೇಳಿದ್ರೆ 19ನೇ ತಾರೀಕು ನಂತರ ದೆಹಲಿಗೆ ಹೋಗ್ತೀರಾ ಅಂತಂದ್ರೆ ಗರಂ ಆಗ್ತಿದ್ದಾರೆ. ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ನೋಡಿದ್ರೆ 19ರ ನಂತರ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇತ್ತ ಗಾಣಿಗಾರವಿ ಯತೀಂದ್ರಗೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ದೆಹಲಿ ಯಾತ್ರೆಗೆ ಹೊರಡೋದಕ್ಕೆ ಡಿಕೆ ಬಣ ಕೂಡ ರೆಡಿ ಆಗಿದೆ. ಸೊ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು? ಶಕುಂತಲಾ, ಕಾಂಗ್ರೆಸ್ನ ಪಾಳಯ ಸಂಪೂರ್ಣವಾಗಿ ಗೊಂದಲದ ಗೂಡಾಗಿದೆ. ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರ ನಾಯಕರು ಅನ್ನುವಂಥ ರೀತಿಯಲ್ಲಿ ವಾತಾವರಣ ಕಂಡು ಬರ್ತಾ ಇದೆ. ಬೆಳಗಾವಿಯಲ್ಲಿ ಚಳಿಗಾಳಿ ಒಂದೊಂದು ರೀತಿಯಲ್ಲಿ ವಾತಾವರಣ ತಿರುವು ಪಡ್ಕೊಂಡ ಹಾಗೆ ಕಾಂಗ್ರೆಸ್ನ ವಾತಾವರಣ ಕೂಡ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನಿನ್ನೆ ನಡೆದಿರುವಂತಹ ಡಿನ್ನರ್ ಮೀಟಿಂಗ್, ಮೊನ್ನೆ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಎರಡೂ ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ಒಂದು ರೀತಿಯ ಸಂಚಲನವನ್ನು ಮೂಡಿಸಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಡಿಕೆ ಸುರೇಶ್ ಅವರ ಉಪಸ್ಥಿತಿಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಒಂದೇ ಕಡೆ ಸೇರಿ ಡಿನ್ನರ್ ಮಾಡಿದ್ದಾರೆ. ಈ ಡಿನ್ನರ್ ಸಹಜವಾಗಿಯೇ ಕಾಂಗ್ರೆಸ್ ಪಾಳ್ಯದಲ್ಲಿ ಬೇರೆ ರೀತಿಯ ಚರ್ಚೆಯನ್ನು ಹುಟ್ಟು ಹಾಕಿದೆ. ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ತಮ್ಮ ಜೊತೆಗೆ ಇರುವಂತಹ ಶಾಸಕರ ನಂಬರ್ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ವಿಶ್ಲೇಷಣೆ. ಅಂದ್ರೆ ಮುಂದಿನ ನಾಯಕತ್ವ ಬದಲಾವಣೆ ವಿಚಾರ ಬಂದಾಗ ಸಹಜವಾಗಿಯೇ ಹೆಚ್ಚು ಮಂದಿ ಶಾಸಕರು ಯಾರಿಗೆ ಬೆಂಬಲ ಕೊಡ್ತಾರೋ ಆ ನಾಯಕತ್ವವನ್ನು ಹೈಕಮಾಂಡ್ ಸಹಜವಾಗಿಯೇ ಚೂಸ್ ಮಾಡುತ್ತೆ. ಇದೇ ಕಾರಣಕ್ಕೋಸ್ಕರ ಕೇವಲ ಹೈಕಮಾಂಡ್ ನಾಯಕರನ್ನ ನಂಬಿಕೊಂಡು ಕೂರದಂತಹ ಡಿಕೆ ಶಿವಕುಮಾರ್ ತನ್ನ ಜೊತೆಗೆ ಒಂದಷ್ಟು ಶಾಸಕರಿದ್ದಾರೆ ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಈ ರೀತಿಯ ಡಿನ್ನರ್ನ ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ವಿಶ್ಲೇಷಣೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಪಾಳಿಯ ಸುಮ್ಮನೆ ಕೂತಿದ್ಯಾ ಅಂದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ. ಸಿದ್ದರಾಮಯ್ಯನವರ ಜೊತೆಗೆ ಇರುವಂತಹ ನಾಯಕರು, ಸಚಿವರು, ಶಾಸಕರು ಕೂಡ ಇದಕ್ಕೆ ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ ಆಗಲಿ ಅಥವಾ ಬೇರೆ ಬೇರೆ ಲಂಚ್ ಮೀಟಿಂಗ್ ಆಗಲಿ ಇದು ಕೇವಲ ಸಹಜವಾದಂತಹ ಪ್ರಕ್ರಿಯೆ. ಬೆಳಗಾವಿಗೆ ಬಂದಿದ್ದೇವೆ ಅನ್ನುವಂತಹ ಕಾರಣಕ್ಕೋಸ್ಕರ ಈ ರೀತಿಯ ಡಿನ್ನರ್ಗಳ ಆಯೋಜನೆ ಆಗ್ತಿದ್ದಾವೆ. ಇದರಲ್ಲಿ ಯಾವುದೇ ರೀತಿಯ ವಿಶೇಷ ಇಲ್ಲ ಅನ್ನುವಂಥ ಮಾತನ್ನ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಕೂಡ ಒಳಗಿಂದ ಒಳಗೆ ಊಟದ ಮೆನು ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಾಗಿ ರಾಜಕೀಯ ಮೆನು ಕೂಡ ಇದೆ. ರಾಜಕೀಯ ಚರ್ಚೆ ಜೋರಾಗಿರುವಂತಹ ಈ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ಪಾಳಿಯ ಒಂದು ಗೊಂದಲದ ಗೂಡಾಗಿದೆ. ಮುಂದಿನ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ದೇಶನವನ್ನ ಅಥವಾ ತನ್ನ ನಿಲುವು ಏನು ಅನ್ನುವಂಥದ್ದನ್ನ ಇದುವರೆಗೆ ಸ್ಪಷ್ಟಪಡಿಸಿಲ್ಲ. ಇದೇ ಕಾರಣಕ್ಕೋಸ್ಕರ ಡಿಕೆ ಶಿವಕುಮಾರ್ ಪರ ಇರುವಂತಹ ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್, ಪ್ರತ್ಯೇಕ ಸಭೆಗಳು, ಈ ಮೂಲಕ ಹೈಕಮಾಂಡ್ಗೆ ತಕ್ಷಣ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹ ಸಂದೇಶವನ್ನ ಪರೋಕ್ಷವಾಗಿ ರವಾನೆ ಮಾಡುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು, ಅವರ ಬಣದ ಶಾಸಕರು ಮಾಡ್ತಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಜಮೀರ್ ಅಹ್ಮದ್ ಇರ್ಬೋದು, KJ ಜಾರ್ಜ್ ಇರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಗಡುವು ಕೊಟ್ಟಿಲ್ಲ. ಹೀಗಾಗಿ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಚರ್ಚೆಯ ವಿಷಯವೇ ಅಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪರ ಇರುವಂತಹ ಶಾಸಕರು ಮತ್ತು ಸಚಿವರು ಹೇಳ್ತಾ ಇರುವಂತಹ ಮಾತು. ಆದ್ರೆ ಈ ಒಂದು ಗೊಂದಲಗಳ ಕಾರಣಕ್ಕೋಸ್ಕರ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಸೈಡ್ ಲೈನ್ ಆಗಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ ಆಗುತ್ತೆ. ಜೊತೆಗೆ ಭಾನುವಾರ ದೆಹಲಿಯಲ್ಲಿ ವೋಟ್ ಚೋರಿ ಅಭಿಯಾನವನ್ನು ಕೂಡ AICC ನಾಯಕರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗುವಂಥದ್ದು ಖಚಿತ ಆಗಿದೆ. ದೆಹಲಿಗೆ ಹೋಗಿ ವೋಟ್ ಚೋರಿ ಅಭಿಯಾನದ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರನ್ನು ಕೂಡ ಒಂದಷ್ಟು ಮಂದಿ ಶಾಸಕರು ಭೇಟಿಯಾಗೋದಕ್ಕೆ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಮಂಡ್ಯ ಶಾಸಕರು, ಅದರಲ್ಲಿ ಪ್ರಮುಖವಾಗಿ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಬಹುತೇಕ 8ರಿಂದ 10 ಮಂದಿ ಶಾಸಕರು ವೋಟ್ ಚೋರಿ ಅಭಿಯಾನಕ್ಕೆ ಅಂತ ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಯಾವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ತಕ್ಷಣ ಮಾಡಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನು ಮಂಡಿಸಬೇಕು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದಾವೆ. ಹೀಗಾಗಿ ಕಾಂಗ್ರೆಸ್ನ ಪಾಳೆಯ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮ ಅಪ್ಡೇಟ್ಸ್ಗಾಗಿ.